ಹಾಯ್ ಹಲೋ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಏನಪ್ಪ ವಿಶೇಷತೆ ಅಂದರೆ ವಿಶೇಷತೆ ಮಾಡ್ತಾ ಹೋದರೆ ವಿಶೇಷತೆ ಆಗುತ್ತೆ. ಇವತ್ತು ನಾನು ಲಾಗ್ಸ್ ಓಪನ್ ಮಾಡ್ತಾಯಿದ್ದೀನಿ. ಏನು ಅಂದರೆ ಲೈನ್ಸಲ್ಲೆಲ್ಲರೂ ನೋಡಿರ್ತೀರ, ಅದನ್ನೇ ವಿಶೇಷತೆಯಾಗಿ ಮಾಡ್ತಾಯಿದ್ದೀನಿ. ಏನೆಲ್ಲ ಐಟಮ್ಸ್ ಬೇಕಂತ ನಾನು ಹೇಳ್ತಾ ಹೋಗ್ತೇನೆ, ಮತ್ತು ನೀವು ರೆಡಿ ಮಾಡ್ಕೊಳ್ಳಿ, ಮತ್ತು ಪ್ರಿಪೇರ್ ಮಾಡಿ. ಟೇಸ್ಟ್ ಆಗುತ್ತೆ, ನೀವೇ ಹೇಳ್ತೀರ ಚೆನ್ನಾಗಿದೆ ಅಂತ ಹೇಳಿ. ಓಕೆ, ಏನೆಲ್ಲ ಬೇಕು ಅಂತ ಹೇಳ್ತೇವೆ. ಏಲಕ್ಕಿ, ಲವಂಗ, ಸೋಂಪು ಮತ್ತು ಪೆಪ್ಪರ್ ಕಾಳು ಬೇಕು. ಕಾಳಾದರೆ ಟೇಸ್ಟ್ ಆಗುತ್ತೆ, ಪೆಪ್ಪರ್ ಪೌಡರ್ ಟೇಸ್ಟ್ ಬರಲ್ಲ. ಇದನ್ನು ಫ್ರೈ ಮಾಡಿ ಇದನ್ನು ಒಂದು ಹತ್ರ ಕುಟ್ಟಿ ತೆಗೆದಿಟ್ಟರೆ ಟೇಸ್ಟ್ ಬರುತ್ತೆ, ಕುಟ್ಟಿದರೆ ಮಾತ್ರ ಟೇಸ್ಟ್ ಬರುತ್ತೆ. ನೆಕ್ಸ್ಟು ಆಯಿಲ್ ಫ್ರೈಯಲ್ಲಿ ಏನಂತ ಹೇಳ್ತಾ ಹೋಗ್ತೀನಿ. ಶುಂಠಿ, ಬೆಳ್ಳುಳ್ಳಿ, ಪುದೀನ, ಕೊತ್ತಂಬರಿ, ಹಸಿಮೆಣಸು, ನೀರುಳ್ಳಿ ಇದನ್ನೆಲ್ಲ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ನೀಟಾಗಿ ಅಂದರೆ ಸ್ಮೆಲ್ ಇರಬಾರ್ದು. ಹಸಿ ಸ್ಮೆಲ್ ಹೋಯಿತು ಅಂದರೆ ಆ ಮಸಾಲ ಸ್ಮೆಲ್ ಬೇರೆ ಬರುತ್ತೆ. ಇಲ್ಲ ಅಂತ ಹಸಿ ಸ್ಮೆಲ್ಲಲ್ಲಿ ಟೇಸ್ಟ್ ಹೋಗುತ್ತೆ, ಟೇಸ್ಟ್ ಬರಲ್ಲ. ಅದಕ್ಕೆ ಇದನ್ನೆಲ್ಲ ನೀಟಾಗಿ ಫಸ್ಟು ಒಂದು ಬಾಣಲಿಗೆ ಆಯಿಲ್ ಹಾಕಿಟ್ಟು ತುಂಬ ಹೊತ್ತನ್ನು ನಿಧಾನ ಸಣ್ಣ ಉರಿಯಲ್ಲಿ ಮಾಡಿದರೆ ಮಾತ್ರ ಟೇಸ್ಟ್ ಬರುತ್ತೆ. ನೀವು ಒಂದು ಸಲ ದೊಡ್ಡ ಇಟ್ಟು ಒಂದು ಸಲ ಬೆಚ್ಚಿದರೆ ಟೇಸ್ಟ್ ಬರಲ್ಲ. ಇದನ್ನು ಫ್ರೈ ಮಾಡಬೇಕು, 10-12 ನಿಮಿಷ ಫ್ರೈ ಮಾಡಿದರೆ ಅದರ ಟೇಸ್ಟ್ ಏನಂತ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಾಂದರೆ ಟೇಸ್ಟ್ ಬರಲ್ಲ. ನೀಟಾಗಿ ಇದನ್ನ ಫ್ರೈ ಮಾಡ್ತಾ ಇದ್ವಿ. ಗ್ಯಾಸ್ ಖಾಲಿ ಆಯಿತು, 10 ನಿಮಿಷ ವೆಯ್ಟ್ ಮಾಡಿ ಮತ್ತೆ ಪುನಃ ಸ್ಟಾರ್ಟ್ ಮಾಡಿದ್ವಿ, ಇಲ್ಲ ಅಂತ ಅಲ್ಲ. ಅದಾದ ನೆಕ್ಸ್ಟಲ್ಲಿ ಆನಿಯನನ್ನು ಬೇರೆ ಫ್ರೈ ಮಾಡಿಟ್ಕೊಳ್ಬೇಕು. ಅಂದರೆ ಆನಿಯನ್ನು ಮತ್ತು ಅದಕ್ಕೆ ಡ್ರೈ ಫ್ರೂಟ್ಸ್ ಬೇಕಾದರೆ ಡ್ರೈ ಫ್ರೂಟ್ಸನ್ನು ಫಸ್ಟು ಫ್ರೈ ಮಾಡಿಟ್ಕೊಳ್ಬೋದು. ನಾನು ಇದಕ್ಕೆ ಡ್ರೈ ಫ್ರೂಟ್ಸ್ ಹಾಕಲ್ಲ, ಕೆಲವ್ರು ಹಾಕ್ತಾರೆ, ಹಾಕೋರು ಹಾಕ್ಬೋದು. ನಾನು ಇದಕ್ಕೆ ಸ್ಕಿಪ್ ಮಾಡ್ತೀನಿ. ನಾನಂದರೆ ಚಿಕನ್ ಬಿರಿಯಾನಿಗೆ, ಮಟನ್ ಬಿರಿಯಾನಿಗೆ ಮಾತ್ರ ಡ್ರೈ ಫ್ರೂಟ್ಸ್ ಯೂಸ್ ಮಾಡ್ತೇನೆ. ಬಟ್ ಇದರಲ್ಲಿ ನಾನು ಮಾಡಲ್ಲ, ಚೆನ್ನಾಗಲ್ಲ ಅಂತ ಹೇಳಿ. ಎಗ್ಗಿದೆ ಟೇಸ್ಟ್ ಬೇರೆ ಇರುತ್ತೆ, ಮತ್ತು ಬಿರಿಯಾನಿ ಆ ಟೇಸ್ಟೇ ಬೇರೆ ಇರುತ್ತೆ. ಇದು ಬಣ್ಣ ಒಂಥರ ಬ್ರೌನ್, ಇದು ಬಂಗಾರ ಕಲರ್ ಅಂತ ಹೇಳ್ತಾರೆ. ಗೋಲ್ಡ್ ಇಷ್ಟ ಆದರೆ ಟೇಸ್ಟ್ ಆಗುತ್ತೆ. ಗೋಲ್ಡ್ ಥರ ಫ್ರೈ ಮಾಡಿ ಸೈಡಲ್ಲಿ ತೆಗೆದಿಟ್ಕೊಳ್ಬೇಕು. ಇನ್ನು ಇದನ್ನು ಫ್ರೈ ಮಾಡಿಟ್ಟದನ್ನು ಕುಟ್ಟಬೇಕು. ಕುಟ್ಟಿ ಪೌಡರ್ ಮಾಡಿದರೆ ಅದರ ಟೇಸ್ಟ್ ಚೇಂಜಸ್ ಬರುತ್ತೆ, ಒಂಥರ ಸ್ಮೆಲ್ ಬರಬೇಕು. ನೈಸಾಗಿ ಕುಟ್ಟಿದರೆ ಅದು ಒಂಥರ ಪೌಡ್ರ್ ಬರುತ್ತೆ, ಆ ಟೈಪಲ್ಲಿ. ಮತ್ತು ಇನ್ನು ನಾವು ಒಗ್ಗರಣೆಗೆ ಇಟ್ಟಿದ್ವಲ್ಲ ಈ ಸೈಡು, ಅದು ಗೋಲ್ಡನ್ ಕಲರು ಫ್ರೈ ಆಗಲಿ ಅಂತ ಕಾಯ್ತಾ ಇದ್ದೇನೆ. ಇನ್ನು ತುಂಬ ಹೊತ್ತು ಫ್ರೈ ಆಗಬೇಕು. ಸ್ವಲ್ಪ ಅದಕ್ಕೆ ತುಪ್ಪವನ್ನು ಮಿಕ್ಸ್ ಮಾಡಿದರೆ ಅದು ಸ್ಮೆಲ್ ಬರ್ತಾ ಹೋಗುತ್ತೆ, ತುಪ್ಪದ ಸ್ಮೆಲ್ಲು. ಮತ್ತು ಇದನ್ನ ಲಾಸ್ಟ್ ಸ್ಕಿಪ್ಪಲ್ಲಿ, ಅಂದರೆ ಲಾಸ್ಟ್ ಮೂಮೆಂಟಲ್ಲಿ ಹಾಕಬೇಕು. ಈಗ ಏನೂ ಇಲ್ಲ ಇದ್ರದ್ದು. ಇನ್ನೇನು ನಾವು ಸರ್ವ್ ಮಾಡ್ತಾಯಿದ್ದೀವಿ ಅಂದಾಗ ಆ ಲಾಸ್ಟ್ ಮೂಮೆಂಟಲ್ಲಿ ಹಾಕಬೇಕು. ಆಗ ಒಂದು ಗೋಲ್ಡನ್ ಸ್ಮೆಲ್ ಬರಬೇಕು. ಇದು ಇನ್ನೂ ಫ್ರೈ ತುಂಬ ಆಗಬೇಕು. ಇದು ಫ್ರೈ ಮಾಡೋದೇ ಒಂದು ಅರ್ಧ ಗಂಟೆ ಆಗುತ್ತೆ. ನೀಟಾಗಿ ಫ್ರೈ ಆದರೆ ಗೋಲ್ಡನ್ ಕಲರ್ ಆಗಬೇಕು, ಟೇಸ್ಟ್ ಬರುತ್ತೆ. ಇನ್ನೇನು ಮಸಾಲ ರೆಡಿ ಮಾಡಿಟ್ಟದನ್ನ ಇದು ಮಿಕ್ಸಿ ಮಾಡಿಟ್ಟು ಸೈಡಿಗೆ ಇಟ್ಕೊಳ್ತೀನಿ. ಇನ್ನೂ ಗೋಲ್ಡನ್ ಟೈಪಲ್ಲಿ ಫ್ರೈ ಬರಬೇಕಿದು, ಇಲ್ಲಾಂದರೆ ಟೇಸ್ಟ್ ಬರಲ್ಲ. ನಾನು ತೋರಿಸ್ತೀನಿ ಎಲ್ಲಿವರೆಗೂ ಅಂತ ಹೇಳಿ. ಇಲ್ಲಾಂದರೆ ಅದೇನಾಗುತ್ತೆ ಅಂದರೆ ಕ್ಯಾಜುವಲ್ ಆಗಿರುತ್ತೆ. ಇದು ಹೋಟೆಲಲ್ಲಿ ನೀವು ತಿನ್ನುವಾಗ ಒಂದು ಮೇಲೆ ಇದು ಆನಿಯನ್ ಟೇಸ್ಟ್ ಸಿಗುತ್ತೆ ಅದು. ಇನ್ನು ಎಗ್ಗನ್ನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ನನಗೆ 4 ಎಗ್ ಬೇಕಾಗಿದೆ, ಅದನ್ನು 4 ಎಗ್ಗನ್ನು ಬೇಯಿಸಿ ತೆಗೆದಿಟ್ಕೊಂಡಿದ್ದೀನಿ. ಇನ್ನು ಮಸಾಲ ರೆಡಿ ಮಾಡಲಿಕ್ಕೆ ಒಂದು ಕುಕ್ಕರಲ್ಲಿ ಆಯಿಲ್ ಹಾಕಿ ನೆಕ್ಸ್ಟಲ್ಲಿ ಸ್ವಲ್ಪ ಆಯಿಲ್ ಹಾಕ್ತಾ ಇದ್ದು ಅದಕ್ಕೆ ಪುನಃ ಸ್ವಲ್ಪ ಆನಿಯನನ್ನು ಫ್ರೈ ಮಾಡಲಿಕ್ಕೆ ಹಾಕೊಳ್ಳೋಣ. ಇನ್ನು ಮಸಾಲ ಮಾಡೋದು ಹೇಗೆ ಅಂತ ಹೇಳ್ತೀನಿ. ಇದನ್ನು ಸ್ವಲ್ಪ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡ್ಕೊಂಡಾದ ನೆಕ್ಸ್ಟಲ್ಲಿ ಅದೇ ಇದರಲ್ಲಿ ನಾವು ಇದಕ್ಕೆ ಎಗ್ ಹಾಕ್ತೀನಿ. ಈ ಸೈಡಿಗೆ ಇದೆ ಅದು, ಅಂದರೆ ಫ್ರೈ ಮಾಡಿದ್ದು ಗೋಲ್ಡನ್ ಕಲರಾಗಿ ಬಂದಿದೆ. ಇದನ್ನು ಸ್ವಲ್ಪ ಅಂದರೆ ತರಿ ಇದ್ದ ಥರ ರುಬ್ಕೊಂಡ್ರೆ ಟೇಸ್ಟ್ ಆಗುತ್ತೆ. ಅಂದರೆ ಒಂಥರ ದಮ್ ಬಿರಿಯಾನಿ ಟೈಪಲ್ಲಿ ಬರುತ್ತೆ. ಇದು ತರಿಯಲ್ಲಿ ನಾನು ಮಾಡಿದ್ದೀನಿ, ತುಂಬ ನೈಸ್ ಮಾಡಲ್ಲ ಅದನ್ನ. ನೆಕ್ಸ್ಟಲ್ಲಿ ಹಳದಿ ಮತ್ತು ಸ್ವಲ್ಪ ಅಚ್ಕಾರ ಪುಡಿ. ಯಾಕೆ ಅಂದರೆ ಟೇಸ್ಟ್ ಬರಬೇಕಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಅಚ್ಕಾರ ಪುಡಿ. 2 ಮಿಕ್ಸ್ ಇದ್ದಾಗ ಮಾತ್ರ ಟೇಸ್ಟ್ ಬರುತ್ತೆ. ಇದು ನೆಕ್ಸ್ಟಲ್ಲಿ ನಾನು ಇದಕ್ಕೆ 1-2-3 ಎಗ್ ಹಾಕ್ತೀನಿ. ಯಾಕೆಂದರೆ ಎಗ್ ಹಾಕಿದರೆ ಟೇಸ್ಟ್ ಬೇರೆ ಆಗುತ್ತೆ ಅಂತ ಹೇಳಿ. ಎಗ್ ರೈಸ್ ಅಂತ ಹೇಳುವಾಗ ಎಗ್ ಇಲ್ಲದೆ ಏನಂತ ಹೇಳಿ, ಎಗ್ ರೈಸ್ ಅಲ್ಲ, ಇದು ಎಗ್ ಬಿರಿಯಾನಿ. ಆ್ಯಕ್ಚುಲಿ ಎಗ್ ಒಂದು 4 ಎಗ್ಗನ್ನು ಹಾಕಿದ್ದೀನಿ. ನಂಗೆ ಟೋಟಲ್ ಒಂದು 12 ಎಗ್ ಬೇಕಾಗುತ್ತೆ ಇದು ಮಾಡುವಾಗ. ಯಾಕೆಂದರೆ ಎಗ್ ಬಿರಿಯಾನಿ ಅಂದರೆ ಒಂಥರ ಬಿರಿಯಾನಿ ಟೈಪಲ್ಲೇ ಇರಬೇಕು ಅನ್ನೋ ಆಸೆ. ಮಕ್ಕಳಿಗೂ ಕೂಡ ಖುಷಿ ಆಗುತ್ತೆ ಎಗ್ ಬಿರಿಯಾನಿ ಅಂದರೆ. ಓಕೆ ಮಮ್ಮ ಟೇಸ್ಟ್. ಎಗ್ ರೈಸ್ ಅಂದರೆ ಬೇರೆ ಆಗುತ್ತೆ. ಎಗ್ ರೈಸ್ ಅಂದರೆ ಅದರಲ್ಲಿ ಏನಿರಲ್ಲ, ಜಸ್ಟ್ ನಾರ್ಮಲ್ ಒಂದು ರೈಸಿಗೆ ಎಗ್ ಹಾಕಿದ ಥರ ಇರುತ್ತೆ ಒಂಥರ.
ಇದು ಹಾಗಲ್ಲ, ಎಗ್ ಬಿರಿಯಾನಿ ಅಂತ ಹೇಳುವಾಗ ಒಳಗೆಲ್ಲ ಒಂದೊಂದೇ ಐಟಮ್ ಸಿಗುವಾಗ ಖುಷಿ ಆಗಬೇಕು ಮಕ್ಕಳಿಗೆ, ಟೇಸ್ಟ್ ಬರುತ್ತೆ. ಇದನ್ನೆಲ್ಲ ಹಾಕ್ಬಿಟ್ಟು ನೆಕ್ಸ್ಟು ಫ್ರೈ ಮಾಡ್ತಾ ಹೋಗೋಣ. ಸ್ವಲ್ಪ ಫ್ರೈ ಅಂದರೆ ಮೀಡಿಯಮ್ ಇದರಲ್ಲಿಟ್ಟು ಫ್ರೈ ಮಾಡಿ, ಯಾಕೆ ಅಂದರೆ ಇಲ್ಲಾಂದರೆ ಅದು ಬೇಗ ಅದು ಹೊತ್ತುತ್ತಾ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮಲ್ಲಿಟ್ಟು ಫ್ರೈ ಮಾಡಿದರೆ ಒಂದು ಇದು ಟೇಸ್ಟ್ ಚೇಂಜಸ್ ಬರುತ್ತೆ. ಇಲ್ಲಾಂದರೆ ಏನಂದರೆ ಬೇಗ ಅಡಿಯಲ್ಲಿ ಹೊತ್ತಿತು ಅಂತ ಹೇಳಿಬಿಟ್ಟು ನಾವು ಇನ್ನೇನೋ ಹಾಕೋದು, ಅದಕ್ಕಿಂತ ಬೆಟರ್ ಅಂದರೆ ನಿಧಾನ ಮೀಡಿಯಮ್ ಇದರಲ್ಲಿಟ್ಟು ಫ್ಲೋವಲ್ಲಿಟ್ಟು ಫ್ರೈ ಮಾಡಿದರೆ ಟೇಸ್ಟ್ ಬರುತ್ತೆ. ಇನ್ನು ಅಕ್ಕಿಯನ್ನು ತೊಳೆದಿಟ್ಕೊಂಡಿದ್ದೀನಿ. ನಿಮಗೆ ಎಷ್ಟು ಅಕ್ಕಿ ಬೇಕೋ ಅಷ್ಟು ನೀವು ತೊಳೆದಿಟ್ಕೊಳ್ಳಿ. ನಾನು ಸ್ವಲ್ಪ ತೆಕ್ಕೊಳ್ತೀನಿ, ನನಗೆ ಒಂದು ಟೈಮ್ ಆಗಷ್ಟು. ಮತ್ತು ಸ್ವಲ್ಪ ಏನಂದರೆ ಮಸಾಲ ಕಡಿಲಿತ್ತಿತ್ತಲ್ಲ ಅದರಲ್ಲೇ ನೀರಿತ್ತು, ಆ ನೀರನ್ನು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಗ್ಗರಣೆ ಅಂತ ಹೇಳಿದರೆ ಅದೇ ಒಗ್ಗರಣೆ ಏನಲ್ಲ, ಮಸಾಲ ಮಾಡುವಾಗ ಏನಂದರೆ ಸ್ವಲ್ಪ ಅದು ಇದರಲ್ಲಿ ಇದು ಇರುತ್ತಲ್ಲ, ಅದರಲ್ಲಿ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಕುಕ್ಕರಿದು ಅದು ಮಿಕ್ಸಿದು ವಾಶ್ ಮಾಡಿದೆ. ಮತ್ತು ಅಲ್ಲಿ ರುಚಿಗೆ ತಪ್ಪಷ್ಟು ಉಪ್ಪು ಹಾಕಿದ್ದೀನಿ ಸ್ವಲ್ಪ. ಇದಾದ ನೆಕ್ಸ್ಟಲ್ಲಿ ಇದಕ್ಕೆ ಎಗ್ ಹಾಕ್ಕೊಳ್ಳೋಣ, ಅದಂದರೆ ಬೇಯಿಸಿಟ್ಟ ಎಗ್ ಹಾಕ್ಕೊಳ್ಳೋಣ. ಆಗ ಅದು ಟೇಸ್ಟ್ ಬೇರೆ ಬರ್ತದೆ. ಯಾಕೆಂದರೆ ಅದರೊಳಗೆ ಇದ್ದರೆ ಅದು ಉಪ್ಪು ಖಾರ ಎಳೆಯುತ್ತೆ ಅದರೊಳಗೆ. ಉಪ್ಪು ಖಾರ ಅದೇ ಒಳಗೆ ಎಳೆದ್ರೆ ತಿನ್ನುವಾಗ ಕೂಡ ಟೇಸ್ಟ್ ಬರುತ್ತೆ ಅಂತ ಹೇಳಿ ನನ್ನ ಹೋಪು. ಇದಕ್ಕೆ ಇನ್ನೊಂದು ಏನಂದರೆ ಉಪ್ಪು ಖಾರ ಮಸಾಲ ಮಾಡಿದ್ದನ್ನು ಹಾಕ್ಬಿಟ್ಟು ಮಿಕ್ಸಿ ಮಾಡಿ ಮಸಾಲ ಹಾಕಿದ್ದನ್ನ ಇದೆ ಅಲ್ವಾ, ಅಂದರೆ ಪುಡಿ ಕುಟ್ಟಿಟ್ಕೊಂಡಿದ್ವಿ ಅದನ್ನ ಹಾಕಿ ಮತ್ತೆ ಇದು ಮಾಡಿ ಮುಚ್ಚಿ, ನಾನು ಫಸ್ಟೇ ಮುಚ್ಚಿಬಿಟ್ಟಿದ್ದೆ, ನೆನಪಿಲ್ಲ. ಲಾಸ್ಟಿಗೆ ಹಾಕಿದರೆ ಟೇಸ್ಟ್ ಬರುತ್ತೆ ಅಂತ ಹೇಳಿ ಇನ್ನು ಅದನ್ನ ಇದು ಮಸಾಲ ಮಿಕ್ಸ್ ಮಾಡಿ ಲಾಸ್ಟಿಗೆ ಕ್ಲೋಸ್ ಮಾಡಿದೆ ಕುಕ್ಕರಿದು. ಒಂದು 2-3 ವಿಸಿಲ್ ಆದ ತಕ್ಷಣ ಇದು ಮಾಡೋಣ, ಓಪನ್ ಮಾಡೋಣ. ಚೆನ್ನಾಗಿದೆ ಸ್ಮೆಲ್, ನೋಡುವಾಗಲೇ ತಿನ್ನೋಣ ಅನಿಸ್ತಾ ಇದೆ. ಸ್ವಲ್ಪ ಡ್ರೈ ಆಗಿ ಬಂದಿದೆ. ನಾನೇ ಯೋಚನೆ ಮಾಡಿದೆ, ವಾವ್ ಚೆನ್ನಾಗಿದೆ, ಈಗಲೇ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ. ಇಲ್ಲ ಅಂತ ಅಲ್ಲ, ಇದಕ್ಕೆ ಮತ್ತೆ ಇದು ಮಾಡಲಿಕ್ಕಿದೆ, ಮೊಸರು ಬಜ್ಜಿ ಮಾಡ್ಕೊಳ್ತೀನಿ. ಯಾಕೆಂದರೆ ಟೇಸ್ಟ್ ಬರಬೇಕಲ್ವಾ ಮಕ್ಕಳಿಗೆ. ಯಾವುದೇ ಎಗ್ ಬಿರಿಯಾನಿ, ಯಾವ ಬಿರಿಯಾನಿ ಮಾಡಿದರೂ ಮೊಸರು ಬಜ್ಜಿ ಇಂಪಾರ್ಟೆಂಟಾಗಿ ಕೇಳ್ತಾರೆ. ಅದಕ್ಕೋಸ್ಕರ ಮೊಸರು ಬಜ್ಜಿ ಮಾಡ್ತಾಯಿದ್ದೀನಿ ಸೈಡಲ್ಲಿ. ಈಗ ಅರ್ಜೆಂಟಿಗೆ ಅಂತೇಳಿ ನನ್ನ ಸಣ್ಣ ಮಗನಿಗೆ ಹಸಿವಾಗಿದೆ, ಫಸ್ಟ್ ಹಾಕ್ಕೊಡ್ಬೇಕಂತೆ ಹಾಕ್ಕೊಟ್ಟಾಯಿತು. ಥ್ಯಾಂಕ್ ಫಾರ್ ವಾಚಿಂಗ್.